ಜಿಪಿಎನಿಂದ ಹೆಚ್ಚುವರಿ ಕಸದ ಲಾರಿ ಆಗಮನ. ಕಸದ ಲಾರಿ ತಡೆದು ಪ್ರತಿಭಟಿಸಿದ ಶಾಸಕ ಧೀರಜ್. ದೊಡ್ಡ ಮಾಂಕಲಾಳದ ಬಳಿ ಇರೋ ಎಂಎಸ್ಜಿಪಿಯ ಕಸದ ಘಟಕಕ್ಕೆ ಹೆಚ್ಚುವರಿಯಾಗಿ ಕಸದ ಲಾರಿಗಳಿಂದ ಕಸವನ್ನ ತರಲಾಗ್ತಾ ಇದ್ದು, ಇದಕ್ಕೆ ಸಾರ್ವಜನಿಕರು ಹಾಗೂ ಶಾಸಕರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಮಾಂಕಲಾಳದಿಂದ ಬರ್ತಾ ಇದ್ದ ಕಸದ ಲಾರಿಗಳನ್ನ ತಡೆದು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಮಹದೇವಪುರದಲ್ಲಿರುವ ಕಸದ ಘಟಕದಲ್ಲಿ ಪ್ರತಿಭಟನೆ ಹಿನ್ನೆಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕಸದ ಘಟಕಕ್ಕೆ ಹೆಚ್ಚುವರಿಯಾಗಿ 400 ಗಾಡಿಯನ್ನ ಕಳಿಸಲು ಯತ್ನಿಸಿದ್ರು ಎನ್ನುವ ಆರೋಪ ಕೇಳಿಬಂದಿದೆ. ಹೆಚ್ಚುವರಿ ಕಸದಿಂದ ಇಲ್ಲಿನ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಎಂದು ಆಗ್ರಹಿಸಿ ಕಸದ ಗಾಡಿಗಳನ್ನ ಸ್ಥಳೀಯರ ಜೊತೆಯಲ್ಲಿ ಶಾಸಕ ಧೀರಜ್ ಮುನಿರಾಜು ತಡೆದು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಲಾರಿಗಳನ್ನ ವಾಪಸ್ ಕಳಿಸುವ ಪ್ರಯತ್ನ ಮಾಡಿದ್ರು. ಇವಾಗ ಕೋರ್ಟ್ಗೆ ಮೂವ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀನಿ. ಪ್ಲಸ್ ಈಗಾಗಲೇ ನಾನು ಹೇಳಿರೋ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ತಾಲೂಕಿನ ಜನತೆ ಪರವಾಗಿ ಹೇಳಿದ್ದೀನಿ. ನಾನು ಒಬ್ಬ ಶಾಸಕ, ನನ್ನ ಎಲ್ಲ ಶಕ್ತಿ ಮೀರಿ ಮಾಡೋವಂಥದ್ದು ಮಾಡ್ತೀನಿ. ಹೋರಾಟ ಕಡೆ ಅಸ್ತ್ರ. ಸರ್ಕಾರದ ವಿರುದ್ಧ ನಾವು ಯಾವತ್ತಿದ್ರೂ ಉತ್ತಮ ರೀತಿಯಲ್ಲೇ ಮಾಡಬೇಕು. ನಮ್ಮ ಕೈ ತಪ್ಪಿ ಎಲ್ಲ ಹೋಗೋವಾಗ ನಮ್ಮ ವಿರುದ್ಧ ದೌರ್ಜನ್ಯ ನಡೆಯುವಾಗ ಮಾತ್ರ ಹೋರಾಟಕ್ಕೆ ಇಳಿಯುವಂಥ ಸಂಸ್ಕೃತಿಯನ್ನು ನಾನು ಬೆಳೆಸ್ಕೊಂಡಿರುವಂಥದ್ದು. ಇವತ್ತು ಹೋರಾಟ ಮಾಡೋಂಥ ಸಮಯ ಬಂದಿತ್ತು. ಇವತ್ತೇನಾದರೂ ನಾವು ಬರದೇ ಇದ್ದರೆ 400 ಗಾಡಿಗಳು ಇಲ್ಲಿ ಡಂಪ್ ಆಗ್ಬಿಡೋವು. ಮಹದೇವಪುರದ್ದು, ಮೀಟ್ಗನಹಳ್ಳಿದು ಎಲ್ಲ 400 ಗಾಡಿಗಳನ್ನ ಇಲ್ಲಿ ಡಂಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಒಂದು ಗಾಡಿನೂ ಎಕ್ಸೆಸ್ ಬಿಡದಿರೋಂಗೆ ಇವತ್ತು ತಡೆದಿರೋವಂಥದ್ದು ನಮಗೆ ಸಂತೃಪ್ತಿ ಇದೆ. ಮತ್ತು ನಮ್ಮ ಎಲ್ಲ ಮುಖಂಡರು ಮತ್ತು ಸ್ಥಳೀಯ ನಾಯಕರ ಒಂದು ನಮಗೆ ಸಂಪೂರ್ಣ ಬೆಂಬಲಕ್ಕೆ ಧನ್ಯವಾದ. ಇನ್ನು ಕಸದ ಗಾಡಿಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದ ಲಾರಿಗಳಿದ್ದು, ಸ್ಥಳಕ್ಕೆ ಆರ್ಟಿಒ ಅಧಿಕಾರಿಗಳನ್ನ ಕರೆಸಿ ಗಾಡಿಗಳಿಗೆ ದಂಡ ಹಾಕಿದ್ರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.